ನೀವು ಬಂದಮೇಲೆ ನಮ್ಮ ಕೆಲಸ ಕಾರ್ಯ ಎಲ್ಲ ಆಗಿದೆ ಸರ್. 5 ವಾರ ಆಯಿತು. ಇದರಿಂದ ಬಂದಿರೋದು, ಬೊಮ್ಮನಹಳ್ಳಿಯಿಂದ ಬಂದಿರೋದು. ಹೌದು, ಆಗಿದೆ ಸರ್. ತುಂಬ ಚೇಂಜ್ ಆಗಿದೆ. ಇಲ್ಲಿ ಬಂದಮೇಲೆ ಕೆಲಸ ಸಿಕ್ಕಿದೆ. ನಾವು ಕಳ್ಕೊಂಡಿದ್ದು ಮತ್ತೆ ಸಿಕ್ಕಿದೆ. ಒಂದೇ ವಾರ ನೆಕ್ಸ್ಟ್ ವಾರಕ್ಕೇ ನಂಗೆ ಚೇಂಜ್ ಆಯಿತು. ಈ ವಾರ ಬಂದು ದೀಪ ಹಚ್ಚೋಗಿದ್ದಷ್ಟೇ, ನೆಕ್ಸ್ಟ್ ವಾರಕ್ಕೆ ಚೇಂಜ್ ಆಯಿತು ನನಗೆ. ಹೌದು, ನಾನು ಇವಾಗ ಬರೀ ದೀಪ ಹಚ್ಚಿದ್ರಲ್ಲೇ ನನಗೆ ಎಷ್ಟೋ ಇಂಪ್ರೂವ್ ಆಗಿದೆ. ನಂಗೆ ಕೆಲಸ ಸಿಗಲಿ ಅಂತ ತಿಳ್ಕೊಂಡೆ, ಅದೇ ರೀತಿ ಕೆಲಸ ಸಿಕ್ತು. ಸಿಕ್ಕಿದೆ. ಎಷ್ಟು ವಾರ ಈಗ ದೀಪ ಹಚ್ಚಿದ್ದಾರೆ? ಇದು 7ನೇ ವಾರ, 2ನೇ ವಾರಕ್ಕೆ. ಹಾಂ. ಸೊ ಮನೇಲಿ ಹೇಳಿದ್ರೆ ಆಯ್ತು, ರಾಯರ ಮಠಕ್ಕೆ ಹೋಗೋದಕ್ಕೆ ನನಗೆ ಈ ಥರ ಕೆಲಸ ಅವರೇ ಕಳಿಸಿದ್ದು. ಹಾಂ, ಅವರು ಬಂದಿದ್ದಾರೆ? ಹಾಂ, ಬಂದಿದ್ದಾರೆ. ಮಗಳದು ಎಜುಕೇಷನ್ನು, ಯಜಮಾನ್ರದ್ದು ಕೆಲಸದ ಬಗ್ಗೆ ಎಲ್ಲ ಆಗಿದೆ ಸರ್. ಆರೋಗ್ಯದ ಬಗ್ಗೆ ಆರೋಗ್ಯನೂ ಚೆನ್ನಾಗಾಗಿದೆ. ಹೌದು ಆಗಿದೆ. ಎಷ್ಟೇ ನಮ್ಮ ಪ್ರಾಬ್ಲಮ್ ಇದ್ರೂ ಆ ಮುಂಚೆ ಥರ ನಮಗೆ ಇದಿಲ್ಲ, ಭಯ ಅನ್ನೋದಿಲ್ಲ. ಈ ಮುಂಚೆ ಒಂದು ಭಯ ಇರೋದು, ಇವಾಗ ಏನಂದರೆ ದೇವರು ಇದ್ದಾರೆ, ಏನೇ ಬಂದ್ರೂ ಏನು ಯೋಚನೆ ಇಲ್ಲ. ಇವಾಗಲೂ ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೀನಿ, ನೀನೇ ಕರೆಸ್ಕೊಂಡಿದ್ಯಾ. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮಾಯ ಚಾಯತ ನಮತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು.